ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಸಾಯಿಸೋದು ತಪ್ಪು, ಹಂಗೆ ಅವ್ನು ಮೆಸೇಜ್ ಮಾಡೋದು ತಪ್ಪು. ಎಷ್ಟೇ ಬುದ್ಧಿವಾದ ಹೇಳಿದ್ರು ಮತ್ತೆ 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 ಮಾಡ್ತಾನೆ, ಏನು ಮಾಡ್ತೀರಾ? 3 ಸಲ ಅವಕಾಶ ಕೊಟ್ಟು 3 ಸೀದೆ ಕೆಲಸ ಮಾಡ್ತೀವಿ ನಾವು. ಯಾಕೆ ಸರ್ ಕಾನೂನಿಲ್ವಾ? ಅರೆಸ್ಟ್ ಮಾಡೋದು, ಸಾಯಂಕಾಲ ವಾಪಸ್ ಕಳಿಸೋದು, ಹಿಂಗೆ ಮಾಡಿದ್ರೆ ಯಾರು ಭಯ ಇರುತ್ತೆ? ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಅದನ್ನ ನಡೆಸೋರು ಸರಿ ಇಲ್ಲ. ಅವ್ರ ಮನೇಲಿ ಅಕ್ಕ ತಂಗಿದಿಲ್ವಾ, ಸ್ವಂತ ಹೆಂಡತಿ ಇದ್ದಾಳೆ, ಇದ್ರು 6 ತಿಂಗಳು ಗರ್ಭಿಣಿ ಅಂತಿದ್ದಾರೆ. ಮತ್ತು ಮಾಡ್ತಾ ಇದ್ದಾನಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ ಅಂತ. ಅದೇ ತರ ನಿಮ್ಮನೆ ಹುಡುಗರು ಕರ್ಕೊಂಡೋಗಿ ಕೊಲೆ ಮಾಡಿದ್ರೆ ಓಕೆನಾ? ನಮ್ಮ ಅಪ್ಪನೇ ತಪ್ಪು ಮಾಡ್ತಿದ್ರೆ ಅಪ್ಪ ಯಾಕೆ ಆಂಟಿ ಸುದ್ದಿ ಅಂತಿದ್ದೆ ನಾನು. ಸೂಪರ್ ಅಲ್ವಾ? ಸೂಪರ್. ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಇದ್ದದಕ್ಕೆ ಭೀಮಾ ಯಾರನ್ನ ಎತ್ತದ? ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ. ದುಬೈ ಕಾನೂನು ಶೂಟ್ ಅಂಡ್ ಸೈಟ್. ಶೂಟ್ ಅಂಡ್ ಸೈಟ್. ತಪ್ಪು ಮಾಡೈತಿ ಅಂತ ರುಂಡಾ ತೆಗಿರಿ, ಒಂದು ಕಳ್ತನ ಮಾಡಂದ್ರೆ ಕೈ ತೆಗಿರಿ. ಇದ್ಯಾಕೆ ಅಲ್ಲೊಂದು ಇಲ್ಲೊಂದು? ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಜಮೀರ್ ಅಹಮದ್ ಏನಂದ್ರಲ್ಲ ಸರ್? ಅದೇ ನೀವು ಅವತ್ತು ವಿಡಿಯೋ ಮಾಡಿದ್ರಲ್ಲ, 2000 ಬಂದಿಲ್ಲ. 2,000 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ? ನಂದೇ ಹೊಂಟೋಯ್ತು. ಹೊಂಟೋಯ್ತು ಅಂತ ಬನ್ರಿ ಇಲ್ಲಿ. ಏನ್ ಜಮೀರ್ ಅಹಮದ್ ಅಂತ? ಹೌದು, ಏನು ವಿಚಾರ? ಓ, ಉಸ್ತುವಾರಿ ಸಚಿವರು, ಬಳ್ಳಾರಿ ಉಸ್ತುವಾರಿ ಸಚಿವರು. ಮ್ಯಾಟ್ರ್ ಏನು ಹೇಳಿ ನನಗೆ. ಸರ್ ಏನ್ ಗೊತ್ತಾ ಸರ್, ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಗುಂಡು ಹೊಡೆದು ಸಾಯಿಸ್ಬೇಕು. ಗುಂಡು ಹೊಡೆದು ಸಾಯಿಸ್ತೀರಾ? ಯಾಕೆ ಸರ್ ಕಾನೂನಿಲ್ವಾ? ಕಾನೂನು ಎಲ್ಲರೂ ಇದೆತ್ತು. ಕಾನೂನು ಅವರೇ ಕೈ ತಗೋತಾ ಇರುವಾಗ ಕಾನೂನು ಎಲ್ಲಿದೆತ್ತು? ಕಾನೂನು ಕರೆಕ್ಟಾಗಿ ಪೊಲೀಸ್ನವ್ರು ಆಗಿರ್ಬೋದು, ಕೋರ್ಟು ಕಚೇರಿ ಕರೆಕ್ಟಾಗಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ, ಒಬ್ರು ಕೊಟ್ಟರೆ ಅಕ್ಕಪಕ್ಕದ ಏರಿಯಾದಲ್ಲಿ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಈಗ ಅರೆಸ್ಟ್ ಮಾಡೋದು, ಸಾಯಂಕಾಲ ವಾಪಸ್ ಕಳಿಸೋದು, ಹಿಂಗೆ ಮಾಡಿದ್ರೆ ಯಾರಿಗೆ ಭಯ ಇರುತ್ತೆ? ಯಾರಿಗೆ ಎಲ್ಲ ಸ್ವತಂತ್ರವಾಗಿ. ಓಕೆ ಜಮೀರ್ ಅವರೇ, ನೀವು ಹೇಳಿದ್ರಿ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಗುಂಡು ಹೊಡಿತಿದ್ರಿ ಅಂತ. ನಿಮ್ಮನೆ ಗಂಡು ಮಗನ ಕರ್ಕೊಂಡು ಹೋಗಿ ಶೆಡ್ಡಲ್ಲಿ ಕೊಲೆ ಮಾಡಿದ್ರೆ ಏನು ಮಾಡ್ತಿದ್ರಿ? ಅವ್ರಿಗೂ ಹೊಡಿಬೇಕು, ಇವ್ರಿಗೂ ಹೊಡಿಬೇಕು. ಎಲ್ಲರಿಗೂ ನ್ಯಾಯ ಒಂದೇ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ ಬರ್ದಿಲ್ಲ ಕಣ್ರಿ ಸಂವಿಧಾನ. ತೀರ್ಥಹಳ್ಳಿ, ಏನು ನಿಮ್ಮ ಹೆಸರೇನಂದ್ರೆ? ನಾಗರಾಜ್ ಅಂತ. ನಾಗರಾಜ್ ಅವರೇ ಹೇಳಿ, ನಿಮ್ಮನೆ ಹೆಣ್ಮಕ್ಳಿಗೆ ಕೆಟ್ಟದಾಗ ಮೆಸೇಜ್ ಮಾಡೋದು, ಮರ್ಮಾಂಗದ ಫೋಟೋ ಕಳಿಸೋದು ಮಾಡೋದು ಗೊತ್ತಾದ್ರೆ ಏನು ಮಾಡ್ತೀರಾ? ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ಒಪ್ಪಲ್ಲ. ಒಪ್ಪಲ್ಲ. ಆ ಒಪ್ಪಲ್ಲ ಅಂದಮೇಲೆ ಮತ್ತು ಮಾಡ್ತಾ ಇದ್ದಾನಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ ಅಂತ. ಅವನಿಗೆ ಆ ಹುಡುಗಿ ಹೇಳ್ತಾಳೆ, ಈಗ ನಿಮಗೆ, ನಿಮ್ಮ ತಂಗಿನೋ ಅಥವಾ ನನಗೆ, ನನ್ನ ಡವ್ವೋ ನನ್ನ ಫ್ರೆಂಡೋ ನನಗೇನೋ ನಂಗೆ ಅಟ್ರಾಕ್ಷನ್ ಇರೋಳು, ನಂಗೆ ಹೇಳ್ತೀನಿ ನಿಂತವನಿಂದ ಇವ್ನು ಕೆಂಪು ಶರ್ಟ್ ಹಾಕ್ತು ಕಾಟ ಕೊಡ್ತಿದ್ದಾನೆ, ಅವ್ನು ಭಾರಿ ನಂಗೆ ತೊಂದರೆ ಕೊಡ್ತಿದ್ದಾನೆ, ನಂಗೆ ಹೋಗ್ತಾ ಬರ್ತಾ ಏನೇನೋ ಮಾಡ್ತಿದ್ದಾನೆ ಅಂತ ಅವನಿಗೆ ಒಂದು ಸತಿ ಕರೆದು ಹೇಳ್ತೀನಿ ನಾನು. ಈಗ ಯಾರು ತಪ್ಪು ಮಾಡಿದಾರಲ್ಲ ಅವ್ರು ಡೈರೆಕ್ಟ್ ತಪ್ಪು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಇವನಿಗೆ ಕರೆದು ಹೇಳ್ತಿದ್ದೆ ನಾನು, ನೋಡಪ್ಪ ನನ್ನ ಹುಡುಗಿಗೆ ತೊಂದರೆ ಕೊಡ್ತಿದ್ದೀಯಂತೆ, ಬೇಡ ನಿಂಗೆ ಅಂತೀನಿ. ಇನ್ನೂ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ನನಗೆ ದೇವರು ಒಂದು ಬುದ್ಧಿ ಕೊಡ್ತದೆ. ತಮ್ಮನೇ ಆಗಿರೋ ಯಾರೇ ಆಗಿರಲಿ, ಅವ್ನು ಡೆತ್ ಆಗಿದ್ರೆ ನೀವು ಒಪ್ಕೋತಿದ್ರ? ನಮ್ಮ ಅಪ್ಪ ಸೇರಿ ನಮ್ಮ ಅಪ್ಪನೇ ತಪ್ಪು ಮಾಡ್ತಿದ್ರೆ ಅಪ್ಪ ಯಾಕೆ ಆಂಟಿ ಸುದ್ದಿ ಅಂತಿದ್ದೆ ನಾನು. ಸೂಪರ್ ಅಲ್ವಾ? ಸೂಪರ್. ಇಲ್ಲ ನಮ್ಮ ಅಪ್ಪ ಹೇಳ್ತಿದ್ರು ನನಗೆ ಆಂಟಿ ಬೇಕೇ ಬೇಕು, ಇನ್ನೊಂದು ಮಚ್ಚ ನೀನು ತಿಥಿ ಮಾಡ್ತಾರೆ ಬೇಡಪ್ಪ ಅಂತಿದ್ದೆ ನಾನು. ಓಕೆ, ಫೈನಲ್ ಕ್ವಶನ್. ರೇಣುಕಾ ಸ್ವಾಮಿ, ದರ್ಶನ್ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ರೇಣುಕಾ ಸ್ವಾಮಿ ತಪ್ಪು ಮಾಡಿದೆ ಆನ್ಸರ್ ಇರಬೇಕು. ಜಾಸ್ತಿ ತಪ್ಪು ಯಾರ್ದು? ಇಲ್ಲ, ಒಳ್ಳೆ ಕತೆ. ಈಗ ನೀವು ನಂಗೆ ಕರ್ದಿದ್ದಕ್ಕೆ ಮಾತಾಡ್ತಿರೋದು ನಾನು. ಆಯ್ತು, ಹೇಳ್ರಿ. ಈಗ ನೀವು ತಪ್ಪು ಮಾಡ್ತಾ ಇದ್ದೀರಿ, ನನ್ನ ಹತ್ರ ತಪ್ಪು ಮಾಡಿಸ್ತಿದ್ದೀರಿ. ನಾವೇ ತಪ್ಪು ಮಾಡ್ತಿದ್ದೀವಿ. ಅಲ್ಲಿ ನಂಗೆ ಮಾತಾಡ್ಸಿದ್ದು ನೀವೇ ಅಲ್ಲ. ಈಗ ನಾನೊಬ್ಬ ರೌಡಿ ಶೀಟರ್ ಆಗಿದ್ರೆ ಕೇಳಿ, ನಾನೊಬ್ಬ ರೌಡಿ ಶೀಟರ್ ಆಗಿದ್ದು, ನಾನೊಬ್ಬ ಈ ಸಮಾಜಕ್ಕೆ ಮಾರಕ ಆಗಿದ್ರೆ ನಾನು ಕರೆದಾಗ ನೀವು ಬರ್ದೇ ಇದ್ದಿದ್ರೆ ಓಕೆ. ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ, ತೀರ್ಥಹಳ್ಳಿ ನಾನು ರೌಡಿ ಶೀಟರ್ ಅಲ್ಲ. ತೀರ್ಥಹಳ್ಳಿ ಮನೆಯಲ್ಲಿ ಇಂಥ ವಿಚಾರ ಎಲ್ಲ ಪಬ್ಲಿಕ್ ಆಗಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಕ್ ಹೋಗಿ ನಾನು ರೌಡಿ ಶೀಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನೀವು ಹೇಳಿ. ರೇಣುಕಾ ಸ್ವಾಮಿ ಅಂತ ವಿಚಾರ ಬಂದಿದ್ರಿಂದಾನೆ ದರ್ಶನ್ ಅನ್ನೋ ವಿಚಾರ ಈ ವಿಚಾರಕ್ಕೆ ಬಂದಿದೆ. ಅದೇ ಎಂಟ್ರಿ, ಇದೆ ಎಂಡು. ನೀವು ನೋಡಿ, ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು 100-200 ಜನ ಹುಡುಗಿಯರಿಗೆ ರೇಪ್ ಮಾಡಿರೋ ಸ್ವಾಮೀಜಿ ಹೆಸರನ್ನ ಟಿವಿಯವ್ರು ಮಾಡ್ತೀರಿ. ಅಂಥದ್ದು 100 ವಿಚಾರ ಹೆಂಗ್ರಿ ಮರ್ತ್ವಿ? ಏನ್ರಿ ಅದು ಆ ರೇಂಜ್ಗೆ? ಸ್ವಾಮೀಜಿ ಹತ್ರ ದರ್ಶನ ಬೇಕಾ ನಾಳೆ? ಕೇಳ್ರಿ, ನಾಳೆ ದಿನ ದರ್ಶನ್ ಬೇಲ್ ಮೇಲೆ ಬರ್ತಾರೆ. ಅವರು ಬೇಲ್ ಮೇಲೆ ಬಂದಿರೋದು, ನಾನು ಬೇಲ್ ಮೇಲೆ ಬಂದಿದ್ದೀನಿ. ಬೇರೆ ಇವರು ಬೇಲ್ ಮೇಲೆ ಅಲ್ಲ, ಹಂಗಲ್ಲ. ಇಲ್ಲಿ ಕೇಳಿ, ರೇಣುಕಾ ಸ್ವಾಮಿ ತಪ್ಪು ಮಾಡ್ಲಾ ಅಂದ್ರೆ ದರ್ಶನ್ ವಿಷಯ ಬರ್ತಾನೆ ಇರ್ಲಿಲ್ಲ. ತೊಂದರೆ ಕೊಡಕ್ ಹೋದ, ತೊಂದರೆ ಕೊಟ್ಟಾರ, ಅಷ್ಟೇ ಕೆಲಸ. ನಿಮ್ಗೆ ಅನ್ಸುತ್ತಾ ದರ್ಶನ್ ಅವ್ರ ಮನೆ ಹೆಣ್ಮಗಳಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅನ್ಸುತ್ತೆ. ಯಾರ ಮನೆ ಹೆಣ್ಮಕ್ಳಿಗೆ ಯಾರು ಸುಮ್ಮನೆ ಮೆಸೇಜ್ ಮಾಡಲ್ಲ, ಮಾಡಿದ್ರೆ ಯಾರು ಬಿಡಲ್ಲ. ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ಅಕ್ಕ ತಂಗರಿಗೆ ಯಾರು ಸಹಿಸಲ್ಲ ಬಾಸ್. ಯಾರಾದಷ್ಟು ಹೆಣ್ಮಕ್ಳೇ. ಹಂಗಾರೆ ಕಾನೂನು ರೀತಿ ನಡ್ಕೋಬೇಕು. ಯಾರೋ ಒಂದು SP ಗಾರು ಒಂದು ಕಾಲ್ ಮಾಡಿ ಈ ಥರ ಆಗ್ತಿದೆ ಅಂತ ಒಂದು ಮಾತು ಹೇಳಿದರೆ ಆ ಮ್ಯಾಟ್ರ್ ಅಲ್ಲೇ ಕ್ಲೋಸ್ ಆಗಿರೋದು.
ಊರ್ಲೆ ಹೋಗೋದಕ್ಕೆ ಕೊಡ್ಲಿ ತೊಂದ್ರತಾರ. ಸರ್ ಗಂಗಾಧರ್ ಅವರೇ ಹೇಳಿ, ಗಂಗಾಧರ್ ಅವರೇ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಕೆಟ್ಟದಾಗ ಮೆಸೇಜ್ ಮಾಡೋದು, ಕೆಟ್ಟ ರೀತಿಲಿ ನಡ್ಕೊಳ್ಳೋದು ಮಾಡಿದ್ರೆ ಏನು ಮಾಡ್ತೀರಾ? ಉಳಿಸೋದಿಲ್ಲ ಸರ್. ಉಳಿಸೋದಿಲ್ಲ. ಹಂಗಾರೆ ಕಾನೂನು ನೋಡ್ಬೇಕು, ಕಾನೂನು ರೀತಿ ನಡ್ಕೋಬೇಕು ಸರ್. ಏನು ಹೇಳ್ತೀರಾ ಸರ್? ಈಗ ದರ್ಶನ್ ಅವರು ಕರ್ಕೊಂಡೋಗಿ ಆತನ ಹೊಡೆದಾಕ್ಬಿಟ್ರು ಅನ್ನುವಂಥ ಆರೋಪ ಇದೆ ಅವ್ರ ಮೇಲೆ, ಸರಿನಾ ಅದು? ಆಕ್ಟರ್ ವಿಷಯದಲ್ಲಿ ನಮ್ಗೆ ಅನುಕಂಪ ಇದೆ ಅಂತ. ಆಕ್ಟಿಂಗ್ ವಿಷಯದಲ್ಲಿ ಅನುಕಂಪ ಇದೆ, ಆಕ್ಟರ್ ವಿಷಯದಲ್ಲಿ ಕಲಾವಿದರಲ್ಲಿ ನಮ್ಗೆ ಅನುಕಂಪ ಇದೆ. ವೈಯಕ್ತಿಕ ವಿಚಾರ ನಾವು ಏನು ಮಾಡೋಕ್ಕಾಗಲ್ಲ ಅಂತೀರಾ? ಯಾವುದೇ ಮಾಧ್ಯಮ ಆಗ್ಲಿ ದರ್ಶನ್ ಕೊಲೆ ಮಾಡಿದ್ರು ಅಂತ ಎಲ್ಲೂ ಹೇಳ್ತಿಲ್ಲ, ದರ್ಶನ್ ಆರೋಪಿ ಅಂತ ಹೇಳ್ತಿರೋದು. ಆದ್ರೆ ದರ್ಶನ್ ಅಲ್ಲಿ ಭಾಗಿಯಾಗಿದ್ರು ತಪ್ಪೇ ಅಲ್ವಾ? ಒಂದು ಮಾತು ಹೇಳ್ತೀನಿ, ನಾನು ಉತ್ತರ ಕರ್ನಾಟಕದವ, ನಾನು ದರ್ಶನ್ ಅಭಿಮಾನಿನೇ. ಒಂದು ಮಾತು ಹೇಳ್ತೀನಿ, ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ. ಸರಿ ಆಯ್ತು, ನಿಮ್ ಪಾಯಿಂಟಿಗೆ ಬರ್ತೀನಿ. ಈಗ ನಿಮ್ ಪಾಯಿಂಟಿಗೆ ಬರ್ತೀನಿ ರೀ. ದರ್ಶನ್ ಜೊತೆ ಇದ್ದವ್ರೆ ನಿಮಗುಲ್ಲ ವರದಾಳ ಹೊರಗ ಅದು ತೋರ್ಸಕ್ ಆಗಂಗಿಲ್ಲ. ನನಗಿಲ್ರಿ ಬಿಟ್ಟು ಬಿಡ್ರಿ ಒಂದು ಗಾಡಿಗೆ ಒಂದು ಗಾಲಿ ಇರಕ್ ಸಾಧ್ಯನೇ ಇಲ್ಲ. ಎರಡು ಗಾಲಿ ಇದ್ರೆ ನಡೀತಾವ. ಕೇಳೋಣ ನಮ್ಮ ಹುಡುಗಿ ನನ್ ಬಿಟ್ಟು ಹೋಗ್ಯಾಳ, ನಾ ಏನ್ ಮಾಡಿ ಬಿಟ್ಟೋಗ್ಯಾಳ ಅಂತಂದ್ರೆ ನಿಮಗೆ ಕರ್ಮ ಅದು. ನೀವು ಕರ್ಮ ಚಂದಿದ್ರ ನೀವು ಚಂದಿರ್ತೀರಿ. ಹಂಗಂತೇಳಿ ಅಕ್ಕಿಗೆ ಯಾರ ಬಂದು ಏನಾರ ಅಂದ್ರ ನೀವು ಸುಮ್ನಿರ್ತೀರಿ. ಕಾನೂನು ಐತ್ರಿ ಸರ್, ನಿಮಗೊಂದು ನ್ಯಾಯ ನನಗೊಂದು ನ್ಯಾಯ ಬೇಡ. ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ. ದುಬೈ ಕಾನೂನು ಮಾಡಂಗಿತ್ತಂದ್ರೆ ದುಬೈ ಮಾಡ್ರಿ. ಶೂಟ್ ಅಂಡ್ ಸೈಟ್ ತಪ್ಪು ಮಾಡೈತಿ ಅಂತ ಅನುಕೂಲ ಆದ್ರೆ ರುಂಡಾ ತೆಗಿರಿ. ಒಂದು ಕೈ ಕಳ್ತನ ಮಾಡಿದ್ರೆ ಕೈ ತೆಗಿರಿ. ಇದ್ಯಾಕೆ ಅಲ್ಲೊಂದು ಇಲ್ಲೊಂದು ಈ ಮುಚ್ಚುಮರೆ ಕತೆಗಳು ಬೇಡ ಸರ್. ಹೇಳಿ ಸರ್, ನೀವು ಹೇಳಿ ಸರ್. ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ಹೇಳ್ಬೋದಿತ್ತು. ಒಂದ್ ಮಾತು ಹೇಳ್ಬೋದಾಗಿತ್ತು. ಅವಳಾದ್ರೆ ಹೇಳ್ಬೋದಾಗಿತ್ತು. ಹಿಂಗೆ ಕಾಡ್ಸದಾರ ಅಂತ ಕಂಪ್ಲೇಂಟ್ ಕೊಡ್ಬೇಕಿತ್ತು ತಾನೆ ಪೊಲೀಸ್ ಸ್ಟೇಷನ್ಗೆ. ಕೊಡ್ಬೋದಾಗಿತ್ತು ತಾನೆ, ಅವಳಾದ್ರೆ ಕೊಡ್ಬೇಕಾಗಿತ್ತು ತಾನೆ. ಹೇಳಿಲ್ಲ. ಈಗ ಕೊಲೆ ಮಾಡಿ ಸರಿನಾ? ಸರಿ ಅದು ತಪ್ಪು. ಇವನಾದ್ರೆ ಬುದ್ಧಿ ಮಾತು ಹೇಳ್ಬೋದಾಗಿತ್ತು. ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಕೆಟ್ಟದಾಗ ಮೆಸೇಜ್ ಬಂತು, ಯಾರೋ ಹುಡುಗ ಫೇಕ್ ಅಕೌಂಟ್ ಅಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡ್ತಾನೆ, ಏನ್ ಮಾಡ್ತೀರಾ? ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅಫ್ ಕೋರ್ಸ್ ಬ್ಲಾಕ್ ಮಾಡ್ತೇವೆ. ಹುಡ್ಕೊಂಡು ಹೋಗೋದು, ಆಮೇಲೂ ಮಾಡಿದ್ರು ಪದೇ ಹುಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಬೆಳೆಸೋ ರೀತಿ ಇರತ್ತಲ್ವಾ. ಹೆಣ್ಮಕ್ಳಿಗೆ ಇದು ನಾನು ಸಂಸ್ಕಾರ ಕೊಡ್ತೀನಿ. ಫಸ್ಟ್ ಗಂಡು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನೀ ಮಾತಾಡಮ್ಮ. ದರ್ಶನ್ ಮಾಡಿದ್ದು ಕರೆಕ್ಟ್. ಏನ್ ಸ್ವಂತ ಹೆಂಡತಿಗೋಸ್ಕರ ಮಾಡಿದ್ರ? ಒಂದು ಹುಡುಗಿಗೆ ಅನ್ಯಾಯ ಆಗ್ತಿದೆ ಅಂದ್ಬಿಟ್ಟು ಅವ್ರು ಮಾಡಿರ್ಬೋದಪ್ಪ. ರೇಣುಕಾ ಸ್ವಾಮಿ ನಾವು ದೊಡ್ಡ ಕನ್ಕರೆ ಮಾಡ್ಯಾವ. ಏನ್ ನಿಮ್ಮ ಹೆಸರು? ಓನ್ಲಿ ಲೇಡೀಸ್. ಇವ್ರು ನಮಸ್ಕಾರ ಸರ್. ಏನಾಗಬೇಕು ಇವ್ರು ನಿಮಗೆ? ಮಿಸ್ಸರ್ ಸರ್, ನಿಮ್ಮ ಮುಂದೆನೇ ಕೇಳ್ತೀನಿ ಕೇಳ್ರಿ. ನಾನು ಹೇಳೋದು, ಯಾರಾದರೂ ಕೆಟ್ಟದಾಗಿ ಬ್ಯಾಡ್ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಫಸ್ಟು ನೀವೇನು ಮಾಡ್ತೀರಾ? ಆಮೇಲೆ ಅವ್ರಿಗೆ ಕುದಿಯುತ್ತೆ, ಅದು ಗೊತ್ತು. ನೀವೇನು ಮಾಡ್ತೀರಾ? ಸರಿ ಬೈತೀನಿ ಅಷ್ಟೇ. ಸರಿ ಬೈತೀರಿ, ಆದರೂ ಮಾಡಿದ್ರು ಏನು ಮಾಡ್ತೀರಾ? ಮಾಡಿದ್ರೆ ನಂಬರ್ ಬ್ಲಾಕ್ ಮಾಡಿಬಿಡ್ತೀವಿ. ಮತ್ತೆ ಇನ್ನೊಂದು ಫೇಕ್ ಅಕೌಂಟಿಂದ ಮಾಡಿದ್ರು, ಗಿಡಿ ಕರ್ಕೊಂಡು ಹೋಗಲ್ಲ ತಾನೆ? ಸರಿ ಆಯಿತು, ನಾನು ಒಂದು ಕೇಳ್ತೀನಿ. ಈಗ ನಿಮ್ಮ ಯಜಮಾನ್ರು ಯಾರಿಗೂ ಅದೇ ಥರ ಮೆಸೇಜ್ ಮಾಡಿದ್ರು, ಕರ್ಕೊಂಡು ಹೋಗಿ ಏನೋ ಹೆಚ್ಚು ಕಮ್ಮಿ ಮಾಡಿಬಿಟ್ರು, ಅದು ಸರಿನಾ ತಪ್ಪಾ? ಒಂದು ಹೆಣ್ಣಾಗಿ ಹೇಳೋದಾದ್ರೆ ತಪ್ಪು. ನೀವೇನು ಹೇಳ್ತೀರಾ ಸರ್? ತಪ್ಪು ಸರ್, ಖಂಡಿತ ತಪ್ಪು. ಕೊಲೆ ಮಾಡಿದ್ದು ತಪ್ಪಾ ಸರಿನಾ? ಖಂಡಿತ ತಪ್ಪು ಸರ್. ಕೊಲೆ ಬಡವಳು ಮಾಡಲಿ ಶ್ರೀಮಂತರ ಮಾಡಿ ತಪ್ಪೇ. ಕೊಲೆ ಮಾಡೋದು ತಪ್ಪಲ್ವಾ? ತಪ್ಪೇ ಸರ್. ರೇಣುಕಾ ಸ್ವಾಮಿ, ದರ್ಶನ್ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ಇಬ್ಬರು ಟ್ಯಾಲಿ ಮಾಡಿದ್ರು ಸರ್, ಇಬ್ಬರು ಕಡೆನೂ ತಪ್ಪಿದೆ. ಜಾಸ್ತಿ ತಪ್ಪು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ದರ್ಶನ್ ಅವ್ರು ತಪ್ಪಿದೆ ಸರ್. ನಮಸ್ಕಾರ. ಏನ್ ಸರ್ ಕಷ್ಟಪಟ್ಟು ನೀವು ರೇಣುಕಾ ಸ್ವಾಮಿದೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ರೇಣುಕಾ ಸ್ವಾಮಿದು ಇವಾಗೆಲ್ಲ ಮುಚ್ಚಾಕ್ತಾ ಇದ್ದೀರೇನು? ನಾವೆಲ್ಲ ಮುಚ್ಚಾಕ್ತಿದೀವಿ. ನೀವೆಲ್ಲ ಮುಚ್ಚಾಕ್ತಾ ಇರೋದು ಇನ್ನೇನು? ಏನಂತ ಮುಚ್ಚಾಕ್ತಿದೀವಿ? ಬರೇ ರೇಣುಕಾ ಸ್ವಾಮಿ ನಾವು ದೊಡ್ಡ ಕನ್ಕರೆ ಮಾಡ್ಯಾವನ. ಅದಕ್ಕೆ ಏನು ತಪ್ಪಲ್ವ ಅವ್ನು ಮಾಡಿದ್ದು? ಪಾಪ ಬರೇ ತಪ್ಪು ಮಾಡ್ಯಾವನ ಹೇಳು. ಈಗ ನೀವು ಇಲ್ಲಿ ತಪ್ಪು ದರ್ಶನ್ ಮಾಡಿದ್ದೆ ತಪ್ಪಾ? ಅವನ್ ಮಾಡಿದ್ದು ಒಳ್ಳೇದು. ಹೌದಾ? ಮನಕ್ಕೆ ಬಾ ಅಂತ ಹೇಳ್ತಾ ಇರ್ಬೋದು, ಒಳ್ಳೇದು. ಇದು ಮಾತ್ರ ಕೆಟ್ಟಿತ್ತು. ಸರಿ ಆಯ್ತು, ಈಗ ಹೇಳಿ, ಈಗ ನನಗೆ ನೀವು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ, ಆ ಥರ ಅಶ್ಲೀಲವಾಗಿ ಮಾಡಿದ್ರೆ ಏನು ಮಾಡ್ತಿದ್ರಿ? ನಾವೇ ಮರ್ಡರ್ ಮಾಡ್ತೀವಿ. ಮರ್ಡರ್ ಮಾಡೋದು ಸರಿಯಾ? ಮತ್ತು ಕಾನೂನು ಇದೆ, ಏನ್ಕಿದೆ? ಎಲ್ಲ ಮುಚ್ಚಾಕಿದೆ ಕಾನೂನು. ಒಳ್ಳೆ ಸುದ್ದಿ ಕೊಟ್ರೆ ಯಾರು ನೋಡೋದೇ ಇಲ್ಲ. ಹಾಳು ಮಾಡಿ ಸಾಯಿಸ್ತಾರಲ್ಲ, ಅವ್ರದ್ದೆಲ್ಲ ತೋರ್ಸಲ್ಲ ನೀವು. ಇವತ್ತು ಇದರಲ್ಲಿ ಬೀದರಲ್ಲಿ ರೇಪ್ ಆಗಿದೆ. ಕೇಳಮ್ಮ, ನೀವು ಬಾಯೋಯ್ತು ಯೋ 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 ಕೇಳಮ್ಮ. ಬಾಯೋಯ್ತು ಯೋ 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 ಯೋ. ಬಾಯೋಯ್ತು ಯೋ 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 ಯೋ. ಬೀದರಲ್ಲಿ ಇವತ್ತು ರೇಪ್ ಆಗದೆ.
ನಾವು ಅದ್ರ ಬಗ್ಗೆನೇ ಕೇಳಕ್ ಬಂದಿರೋದು. ಇವತ್ತು ಬೀದರಲ್ಲಿ ರೇಪ್ ಆಗದೆ, ಅದನ್ನ ಬೆಳಗಿಂದ ಸಾಯಂಕಾಲ ಗಂಟ ತೋರಿಸಿದೀವಿ. ಎಷ್ಟು ಕಿತ್ತ ನೋಡಿದ್ರಿ? ನಾವು ತೋರಿಸಿದ್ದ ಅದು ಬೇಕಾಗಿಲ್ಲ ನಿಮ್ಗೆ. ದರ್ಶನ್ ಆಗ್ಬಿಟ್ರೆ ಹಲ್ಲಿ ಗಿರ್ಚ್ಕೊಂಡು ನೋಡ್ಬಿಡ್ತಾರೆ ಹೆಂಗೆ? ದರ್ಶನ ಮಾಡಿದಲ್ಲ ಇದಲ್ವಾ ತೋರಿಸ್ತಾರೆ. ದರ್ಶನ್ ಅಲ್ವಾ? ಸತ್ತಾತಾರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹಾಳು ಮಾಡ್ತಾರೆ ಎಷ್ಟು ಚೆನ್ನಾಗಿ. ಯಾಕೆ ತೋರಿಸಿಲ್ಲ ನಾವು? ನೀವು ನೋಡಕ್ಕಿಲ್ಲ, ಯಾವ್ದೋ ಎರಡು ಫೋನ್ ಹಿಡ್ಕೊಂಬಿಟ್ಟು ಹಿಂಗ್ ಅನ್ಕೊಂಡು ಹಿಂಗೆ ಅಲ್ಲಾಡ್ಸ್ಕೊಂಡು ಹಿಂಗೆ ಹಾಕ್ಬಿಡ್ತೀರ ಒಂದೇ ನ್ಯೂಸು. ಹಾಕಲ್ವಾ ಮತ್ತೆ? ಬರೇ ಒಳಗಿರೋ ತೆಗ್ದು ಟೀ ಕುಡ್ದ ಬಾತ್ರೂಮ್ ಹೋದ್ನ ಹಾಸಿಗೆ ಮೇಲೆ ಮಲಗ್ದ ಮಂಚದ ಮೇಲೆ ಮಲಗದ್ನ ಅದೇ ಚೇರ್ ಮೇಲೆ ಕುತ್ಕೊಂಡ ಅಡೆ ಕುತ್ಕೊಂಡ ಬರೀ ಇದೇ ನೋಡೋದು. ಇವತ್ತು ನಾವು ರೇಪ್ ಮಾಡೋದನ್ನ ಅವ್ನು ಯಾವನ್ ರೇಪ್ ಮಾಡೋದವ್ನು ಅವನಿಗೆ ಏನು ಶಿಕ್ಷೆ ಆಗುತ್ತೆ ಎಲ್ಲ ತೋರಿಸಿದ್ವಲ್ಲ. ನಾವು ತೋರ್ಸೋ ಹೊತ್ತಿಗೆ ಮುಚ್ಚೋಯ್ತಿಲ್ಲ, ಇಲ್ಲಾಂದ್ರೆ ಮುಚ್ಚೋಗ್ಬಿಡೋದು. ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಯಾದ್ಯಂತ ಜನರ ಸಮಸ್ಯೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.